ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಮತ್ತೆ ಸ್ವಾಗತ. ಕರ್ನಾಟಕ ಗೋವಾ ಗಡಿಯಲ್ಲಿ 400 ಕೋಟಿ ರಾಬರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 400 ಕೋಟಿ ರಾಬರಿ ಪ್ರಕರಣದ ಸತ್ಯ ಬಗೆದಷ್ಟು ಬಯಲಾಗ್ತಾ ಇದೆ. ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದ್ದಾರೆ ಎಸ್ಐಟಿಯವರು, ಅಂದ್ರೆ ಮಹಾರಾಷ್ಟ್ರದ ಎಸ್ಐಟಿಯವರು. ಪ್ರಕರಣದಲ್ಲಿ ಬೆಚ್ಚಿ ಬೀಳಿಸುವಂತಹ ಅಂಶಗಳು ಬೆಳಕಿಗೆ ಬಂದಿದ್ದಾವೆ. ಈ ಚೋರ್ಲಾ ಘಾಟ್ ಅಂತ ಹೇಳಿದ್ರೆ ನೋಡಿ, ಚೋರ್ ಅಂತಂದ್ರೆ ಕಳ್ಳ, ಚೋರ್ಲಾ ಘಾಟ್ ಅಂತಂದ್ರೆ ಅದು ಕಳ್ಳರ ತಾಣ ಆಗಿತ್ತು ಒಂದು ಕಾಲದಲ್ಲಿ. ದರೋಡೆಕೋರರು, ಲೂಟಿಕೋರರು ಈ ಚಿನ್ನಾಭರಣವನ್ನು ದೋಚಿ ಏನೋ ಒಂದು ಕಳ್ತನ ಮಾಡಿ ಅಲ್ಲಿ ಹೋಗಿ ಅಡಗಿ ಕುತ್ಕೋತಾ ಇದ್ರು. ಅದಕ್ಕೆ ಚೋರ್ಲಾ ಘಾಟ್ ಅಂತ ಹೆಸರು. ಅದಕ್ಕೆ ಸಹ್ಯಾದ್ರಿ ಪರ್ವತ, ಅದು ಪಶ್ಚಿಮ ಘಟ್ಟವನ್ನು ಹೊದ್ದುಕೊಂಡಿರುವಂಥ ಪ್ರದೇಶ. ಕಂಪ್ಲೀಟಾಗಿ ಕಾಡಿದೆ ಅಲ್ಲಿ. ಅಲ್ಲಿ ಒಳಗಡೆ ಹೋದ್ರೆ ಮುಗದೆ ಹೋಯಿತು, ಹೊರಗಡೆ ಬರೋದೇ ಕಷ್ಟ. ಅಂತಹ ಘಾಟನ್ನು ಈ ದರೋಡೆಕೋರರು ಆಯ್ಕೆ ಮಾಡಿಕೊಂಡಿದ್ದು ಯಾಕೆ ಅಂತ ಹೇಳಿದ್ರೆ, ಅಲ್ಲಿ ನೆಟ್ವರ್ಕ್ ಸಿಗೋದಿಲ್ಲ. ಪೊಲೀಸರಿಗೆ ಯಾಕೆ ತಲೆ ಬಿಸಿ ಆಗ್ತಿ ಅಂತ ಹೇಳಿದ್ರೆ, ಅಲ್ಲಿ ಯಾವ ನಂಬರ್ ಟ್ರೇಸ್ ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಸುಮಾರು ಒಂದು 20 ಕಿಲೋಮೀಟರ್ ಸುತ್ತಮುತ್ತ ವ್ಯಾಪ್ತಿಲಿ ಮೊಬೈಲ್ ನೆಟ್ವರ್ಕೇ ಸಿಗೋದಿಲ್ಲ. ಹಾಗಾಗಿ ಕಷ್ಟ ಆಗ್ತಿದೆ ಇದು. ಇಲ್ಲದೇ ಇದ್ರೆ ಪೊಲೀಸರು ಮೊನ್ನೆನೇ ಈ ಪ್ರಕರಣವನ್ನು ಬೆದರಿಸ್ಬಿಡೋರು, ಯಾರಿಗೆ ಸೇರಿ ದುಡ್ಡು ಅಂತ ಹೇಳಿಬಿಡೋರು. ಬಟ್ ಈಗ ಆರೋಪಿಗಳ ಬಂಧನ ಆಗಿದೆ ಈಗ. ಬಟ್ ಅವರು ವಿಚಾರಣೆ ವೇಳೆ ಕೆಲವೊಂದಿಷ್ಟು ಸ್ಫೋಟಕವಾದಂಥ ಅಂಶಗಳು ಪತ್ತೆಯಾಗಿದ್ದಾವೆ. ರಾಬರಿಯಾದ 2,000 ಮುಖಬೆಲೆಯ ನೋಟುಗಳ ಹಾಗಾದ್ರೆ ಯಾರದ್ದು? ಹಣ ಗುಜರಾತ್ನ ಪವರ್ಫುಲ್ ರಾಜಕಾರಣಿಗೆ ಸೇರಿದ್ದ? ಹಾಗಾದ್ರೆ ಯಾವ ರಾಜಕಾರಣಿ ಆತ? ಕಿಶೋರ್ ಸಾಳ್ವೆ ಅಲಿಯಾಸ್ ಸೇಟ್ ಮಧ್ಯವರ್ತಿ ಕೆಲಸ ಮಾಡಿದ್ನ? ಗೋವಾದಿಂದ ನೋಟು ಎಕ್ಸ್ಚೇಂಜ್ಗೆ ತೆಗೆದುಕೊಂಡು ಹೋಗಲಾಗ್ತಾ ಇತ್ತು. ಇದರ ಜವಾಬ್ದಾರಿ ಆರೋಪಿ ವಿರಾಟ್ಗೆ ಕಿಶೋರ್ ಸಾಳ್ವೆ ಕೊಟ್ಟಿದ್ದ. ವಿರಾಟ್ ಹುಡುಗರಿಂದ ಹಣ ಸಾಗಾಟದ ವೇಳೆ ಕಂಟೈನರ್ ಮಿಸ್ಸಿಂಗ್ ಆಗಿಬಿಟ್ಟಿದೆ. ವಿರಾಟ್ನ ಹುಡುಗರು ಹಣದ ಸಮೇತ ಮಿಸ್ಸಿಂಗ್ ಆಗಿದ್ದಾರಂತೆ. ಕಿಶೋರ್, ಜಯೇಶ್ ಇಬ್ಬರ ಸಂಭಾಷಣೆಯಲ್ಲಿ ಈ ವಿಚಾರ ರಿವೀಲ್ ಆಗಿದೆ. ಗುಜರಾತ್ನ ರಾಜಕಾರಣಿಗೆ ಸೇರಿದಂತ ಹಣ ಅನ್ನೋದು ಕೂಡ ಅವ್ರು ಮಾತಾಡಿಕೊಂಡಿದ್ದಾರೆ. ಆಡಿಯೋ, ವಾಟ್ಸಪ್ ಕಾಲ್ ಸಂಭಾಷಣೆ ಆಧಾರದ ಮೇಲೆ ತನಿಖೆ ನಡೀತಾ ಇದೆ. ಮಹಾರಾಷ್ಟ್ರದ ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಸದ್ಯ ವಿರಾಟ್ನ ಬಂಧಿಸಿ ಆತನನ್ನು ಕೂಡ ಬಾಯಿ ಬಿಡಿಸ್ತಾ ಇದ್ದಾರೆ. ಇಲ್ಲಿ ಪೊಲೀಸರಿಗೆ ಸವಾಲಾಗ್ತಿರೋದು ಅದೊಂದೇ, ನೆಟ್ವರ್ಕ್ ಸಮಸ್ಯೆ. ಅಂದರೆ ಅಲ್ಲಿ ಯಾವುದೇ ಸಿಮ್ ವರ್ಕ್ ಆಗೋದಿಲ್ಲ. ಬಟ್ ಈ ಕಂಟೈನರ್ಗಳನ್ನು ಎಲ್ಲಿ ಸಾಗಿಸಲಾಗಿದೆ? ಕಾಡಿನಲ್ಲೇ ಲೂಟಿಕೋರರು ಇದ್ದಾರಾ ಅಥವಾ ಬೇರೆ ಕಡೆಗೆ ಅದನ್ನು ಸಾಗಾಟ ಮಾಡಿದೆಯಾ? ಇದು ಹವಾಲಾ ಹಣ ಅನ್ನೋದು ಕೂಡ ಮೇಲ್ನೋಟಕ್ಕೆ ಅನುಮಾನಗಳು ಕಾಣ್ತಾ ಇದ್ದಾವೆ. ಹಣ ಕಳ್ಕೊಂಡಂಥವ್ನು ಯಾಕೆ ಕಂಪ್ಲೇಂಟ್ ಕೊಡೋಕೆ ಬಂದಿಲ್ಲ? ಕಾರಣ ಅದು ಬ್ಲ್ಯಾಕ್ ಮನಿ ಅನ್ನೋದು ಕೂಡ ಇಲ್ಲಿ ದಟ್ಟವಾಗಿ ಅನುಮಾನಗಳಿದ್ದಾವೆ. बोलते करते हैं उसके ऊपर डिपेंड है. हेलो, हाँ बोलिए. हाँ, तो बस वही चल रहा है. किशोर भाई ने आपको क्या बोला? नहीं, उन्होंने वही बोला है कि मंथ एंड तक कुछ वो पेमेंट देने वाले कौन जो आपका मिडिल मैन. मोस्टली तो मंथ एंड तक ही खत्म. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶ್ರೀಧರ್ ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಶ್ರೀಧರ್, ಈ ಚೋರ್ಲಾ ಘಾಟ್ ಬಗ್ಗೆ ಓದ್ತಾ ಹೋಗುವಾಗ ಆಸಕ್ತಿ ಇನ್ನೂ ಹೆಚ್ಚಾಗ್ತಾ ಹೋಗ್ತಾ ಇತ್ತು. ದರೋಡೆಕೋರರಿಗೆ, ಲೂಟಿಕೋರರಿಗೆ ಇದೊಂದು ರೀತಿ ಅಡ್ಡೆ ಆಗಿತ್ತು ಅಂತ ಹೇಳಿ, ಈಗ ಅದೇ ಆಧಾರದ ಮೇಲೆ ಈ ಪ್ಲೇಸ್ ಅನ್ನ ಖದೀಮರು ಆಯ್ಕೆ ಮಾಡಿಕೊಳ್ಳುವಂತ ಸಾಧ್ಯತೆಗಳಿದಾವ. ಪೊಲೀಸರಿಗೆ ಇದು ಪ್ರಕರಣ ಹೇಗೆ ಸವಾಲಾಗಿದೆ, ಅದರ ಜೊತೆಗೆ ಪ್ರಭಾವಿ ರಾಜಕಾರಣಿ ಇನ್ನೂ ಕೂಡ ಯಾಕೆ ಕಂಪ್ಲೇಂಟ್ ಕೊಡೋಕೆ ಮುಂದೆ ಬಂದಿಲ್ಲ? ಇದು ಬ್ಲಾಕ್ ಮನಿ ಆಗಿರುವಂತ ಸಾಧ್ಯತೆಗಳಿರ್ಬೋದಾ? ಪ್ರಭು, ಕರ್ನಾಟಕ, ಮಹಾರಾಷ್ಟ್ರ ಮತ್ತು ಗೋವಾ ಗಡಿಯಲ್ಲಿ ಒಂದು ಚೋರ್ಲಾ ಘಾಟ್ ಬರುತ್ತೆ. ಚೋರ್ಲಾ ಅನ್ನುವಂತ ಊರು ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನಲ್ಲಿ ಬರ್ತಕ್ಕಂಥ ಚೋರ್ಲಾ ಅನ್ನುವಂತ ಊರು ಬರುತ್ತೆ. ಆ ಚೋರ್ಲಾ ಊರಿಂದ ಏನು ಕಾಡಂಚಿನ ಪ್ರದೇಶವನ್ನು ನಾವು ಪ್ರವೇಶ ಮಾಡ್ತೀವಿ, ಅದೇ ಒಂದು ಚೋರ್ಲಾ ಘಾಟ್ ಆರಂಭ ಆಗುತ್ತೆ. ಇದು 40 ಕಿಲೋಮೀಟರ್ ವ್ಯಾಪ್ತಿಯಲ್ಲಿರ್ತಕ್ಕಂಥದ್ದು ಪ್ರಭು. ಇಲ್ಲಿ ನಿರ್ಜನವಾದಂತ ಪ್ರದೇಶ, ಇಲ್ಲಿ ಯಾವುದೇ ರೀತಿಯ ಮೊಬೈಲ್ ನೆಟ್ವರ್ಕ್ ಬರೋದಿಲ್ಲ. ಯಾವುದೇ ರೀತಿಯಲ್ಲಿ ಏನು ಕಾಡಿನಲ್ಲಿ ಇರ್ತಕ್ಕಂಥ ಏನೋ ಒಂದು ಸನ್ನಿವೇಶ ಇದೆ, ಅದೇ ಸನ್ನಿವೇಶದಲ್ಲಿ ನಮ್ಗೆ ವಾಸವಾಗುತ್ತೆ ಪ್ರಭು. ಇಂಥ ಒಂದು ಚೋರ್ಲಾ ಘಾಟ್ ಅಲ್ಲಿ ಕಳೆದ ವರ್ಷ ಒಂದು ಘಟನೆ ನಡೆದಿರ್ತಕ್ಕಂಥದ್ದು. ಗೋವಾದಿಂದ ಮಹಾರಾಷ್ಟ್ರ ಹೋಗುವಂತ 2 ಕಂಟೈನರ್ಗಳಲ್ಲಿ 2,000 ಮುಖಬೆಲೆ ಅಂದ್ರೆ ಅಮಾನ್ಯಗೊಂಡಂತ 2,000 ಮುಖಬೆಲೆಯ 400 ಕೋಟಿ ರೂಪಾಯಿ ಹಣವನ್ನ ಸಾಗಿಸಲಾಗ್ತಾ ಇತ್ತು. ಆದ್ರೆ ಚೋರ್ಲಾ ಘಾಟ್ ನಲ್ಲಿ ಒಂದು ರಾಬರಿ ಆಗಿದೆ. ಈ ರಾಬರಿ ಆಗಿರ್ತಕ್ಕಂಥ ಅಂಶವನ್ನ ಬೆಳಕಿಗೆ ತೆಗೆದುಕೊಂಡು ಬಂದಿರ್ತಕ್ಕಂಥದ್ದು ಯಾರಂದ್ರೆ ಅದು ಸಂದೀಪ್ ಪಾಟೀಲ್. ಸಂದೀಪ್ ಪಾಟೀಲ್ ಯಾರಂದ್ರೆ ಈತ ಏನು ಈ ಒಂದು ಕಿಶನ್ ಅನ್ನುವಂತ ಏನು ಕಿಶೋರ್ ಅನ್ನುವಂತ ಏನು ಪ್ರಮುಖವಾದಂತ ಮುಂಬೈನ ಉದ್ಯಮಿ ಇದ್ದಾನೆ, ಬಿಲ್ಡರ್ ಇದ್ದಾನೆ. ಆತನಿಗೆ ಒಂದು ವಾಟ್ಸ್ಆಪ್ ಕಾಲ್ ಹೋಗುತ್ತೆ. ವಾಟ್ಸ್ಆಪ್ ಕಾಲ್ ಅಲ್ಲಿ ನಿನ್ನ 400 ಕೋಟಿ ಹಣ ಬೇಕಿದ್ರೆ ನಮಗೆ ಚಾಲ್ತಿ ಇರ್ತಕ್ಕಂಥ ಒಂದು 100 ಕೋಟಿ ರೂಪಾಯಿ ಹಣವನ್ನು ಕೊಟ್ಟರೆ ಮಾತ್ರ ಈ ಒಂದು ಹಣವನ್ನು ಕೊಡ್ತೇವೆ ಅನ್ನೋಂತ ಒಂದು ಏನು ಡಿಮಾಂಡ್ ಅನ್ನ ಮಾಡ್ತಾನೆ. ಈ ವಿಚಾರ ಬೆಳಕಿಗೆ ಬಂದ ಬಳಿಕ ಕಿಶೋರ್ನ ಸಹಚರರು ಸಂದೀಪ್ನನ್ನು ಕಿಡ್ನಾಪ್ ಮಾಡ್ತಾರೆ, ಆತನ ಹಲ್ಲೆ ಮಾಡ್ತಾರೆ.
ಒಂದೂವರೆ ತಿಂಗಳ ಕಾಲ ಆತನಿಗೆ ಚಿತ್ರಹಿಂಸೆ ಕೊಡ್ತಾರೆ. ತದನಂತರ ಆತ ನಾಸಿಕ್ ಪೊಲೀಸ್ ಠಾಣೆಗೆ ಬಂದು ಈ ಘಟನೆ ಸಂಬಂಧಪಟ್ಟಂತೆ ಮೊದಲೇ ಕಿಡ್ನಾಪ್ ಪ್ರಕರಣವನ್ನು ದಾಖಲಿಸ್ತಾರೆ. ಕಿಡ್ನಾಪ್ಗೆ ಕಾರಣ ಏನಂದ್ರೆ 400 ಕೋಟಿ ರೂಪಾಯಿ ಹಣದ ವಿಚಾರ ಕಿಡ್ನಾಪ್ ಮಾಡಿದ್ದಾರೆ. ಹಾಗಾಗಿ ಈ ಒಂದು ಹಣದ ವ್ಯವಹಾರದಲ್ಲಿ ನಂಗೆ ಯಾವುದೇ ರೀತಿಯ ಮಾಹಿತಿ ಇಲ್ಲ, ಹಣವನ್ನು ಕೂಡ ನೋಡಿಲ್ಲ ನಾನು. ಆದ್ರೆ ಕಿಡ್ನಾಪ್ ಮಾಡಿದಂತ ಆರೋಪಿಗಳು ನನ್ನ ಬಡಿಯುವಾಗ ಈ ವಿಚಾರವನ್ನು ಪ್ರಸ್ತಾಪ ಮಾಡಿ ನನಗೆ ಹಲ್ಲೆ ಮಾಡ್ತಾ ಇರುವಂತ ಅಂಶದಲ್ಲಿ ಏನು ಪ್ರಮುಖವಾಗಿ ಉಲ್ಲೇಖ ಮಾಡ್ತಾನೆ. ಅದರಂತೆ ಒಂದು ವಿಡಿಯೋ ಹೇಳಿಕೆಯನ್ನು ಬಿಡುಗಡೆ ಮಾಡಿ ಮಹಾರಾಷ್ಟ್ರ ಸರ್ಕಾರಕ್ಕೆ SIT ಫಾರ್ಮ್ ಮಾಡುವಂತ ಒಂದು ಮನವಿ ಕೂಡ ಮಾಡುವಂತದ್ದು. ಅದಾದ ಬಳಿಕ ಮಹಾರಾಷ್ಟ್ರ ಸರ್ಕಾರ SIT ಫಾರ್ಮ್ ಮಾಡಿದೆ. SIT ತನಿಖೆ ತಿಳ್ಕೊಳ್ತಿದೆ. ಈಗಾಗಲೇ ಅನೇಕ ಈ ಒಂದು ಕಿಡ್ನಾಪ್ ಪ್ರಕರಣದಲ್ಲಿ ಆರೋಪಿನ ಅರೆಸ್ಟ್ ಮಾಡಿದ್ದಾರೆ, ಅವರನ್ನು ವಿಚಾರಣೆ ಒಳಪಡಿಸಲಾಗ್ತದೆ. ಯಾವಾಗ ಈ ಒಂದು ಕಿಡ್ನಾಪ್ ಮಾಡಿದ ಆರೋಪಿ ಅರೆಸ್ಟ್ ಆಗ್ತಾರೋ ಆದ ಬಳಿಕ ಒಂದೊಂದೇ ಆಡಿಯೋ ಹೊರಗೆ ಬರ್ತಾ ಇರ್ತಕ್ಕಂಥದ್ದು. ಒಂದು ಏನು ಪ್ರಮುಖವಾಗಿ ಕಿಶೋರ್ ಮತ್ತು ಜಯೇಶ್ ಅನ್ನುವಂತ ಇಬ್ಬರು ಮಾತನಾಡಿರ್ತಕ್ಕಂಥ ಒಂದು ಆಡಿಯೋ ಈಗ ಬಹಿರಂಗ ಆಗಿದೆ. ನಿಜವಾಗ್ಲೂ ಕಿಶೋರ್ ಮತ್ತು ಜಯೇಶ್ ಆಡಿಯೋನ ಅಥವಾ ಮತ್ತೆ ಯಾರು ಆದ್ರೂ ಈ ಒಂದು ಮಾತನಾಡಿದಂತ ಆಡಿಯೋ ಇದೆಯಾ ಅನ್ನೋಂತ ನಿಟ್ಟಿನಲ್ಲಿ ಕೂಡ ಒಂದು ಮಹಾರಾಷ್ಟ್ರದ SIT ಅಧಿಕಾರಿ ತನಿಖೆ ಮಾಡ್ತಾ ಇದ್ದಾರೆ. ಈ ಒಂದು ಆಡಿಯೋಲಿ ಒಂದಿಷ್ಟು ಅಂಶಗಳನ್ನ ಏನು ಮಾತನಾಡ್ತದೆ ಏನಂದ್ರೆ, ಪ್ರಮುಖವಾಗಿ ಪ್ರಭು ಈ ಒಂದು ಹಣವನ್ನ ಏನು ಗುಜರಾತ್ನ ಅಹಮದಾಬಾದ್ನಿರ್ತಕ್ಕಂಥ ಏನು ಆಶ್ರಮಕ್ಕೆ ಏನು ರವಾನೆ ಮಾಡಲಾಗ್ತಿತ್ತು ಅನ್ನುವಂತ ಒಂದು ಮಾಹಿತಿಗಳಲ್ಲಿ ಚರ್ಚೆ ಆಗ್ತಿರ್ತಕ್ಕಂಥದ್ದು. ಅದ್ರ ಜೊತೆಗೆ ಏನು ಗುಜರಾತ್ನ ಒಂದು ಪವರ್ಫುಲ್ ರಾಜಕಾರಣಿಗೆ ಸೇರಿದಂತ ಹಣ ಅನ್ನುವಂತ ಮಾತನ್ನು ಕೂಡ ಇಲ್ಲಿ ಹೇಳುವಂತದ್ದು. ಜೊತೆಗೆ ಈ ಒಂದು ಆಶ್ರಮದಲ್ಲಿ ಒಂದು ಡೀಲ್ ಆಗುತ್ತೆ. ಡೀಲ್ ಆದ್ರೆ 160 ಕೋಟಿ ರೂಪಾಯಿ ನಮಗೆ ಬರುತ್ತೆ. ಒಂದ್ ವೇಳೆ ಏನು ಮಾಂಡೋಳಿ ಆದ್ರೆ ಏನು ಪ್ರಮುಖವಾಗಿ ರಾಜ್ಯ ಆದ್ರೆ ಅಂದ್ರೆ ಮರಾಠಿ ಭಾಷೆಯಲ್ಲಿ ಮಾಂಡೋಳಿ ಆದ್ರೆ ಈ ರಾಜ್ಯ ಆದ್ರೆ ಆಗ 5 ಕೋಟಿ ರೂಪಾಯಿ ಹಣ ಬರುತ್ತೆ. ಅದ್ರಲ್ಲಿ ನಿಮ್ಗೆ ಬರಬೇಕಾದಂತ ಶೇರ್ ನಿಮ್ಗೆ ಸಿಗುತ್ತೆ ಅನ್ನೋಂತ ಮಾತನ್ನ ಏನು ಆ ಒಂದು ಇಬ್ಬರು ಆಡಿಯೋ ಕಾನ್ವರ್ಸೇಷನ್ ನಲ್ಲಿ ಆ ದಾಖಲಾಗಿರ್ತಕ್ಕಂಥದ್ದು. ಈ ಆಡಿಯೋ ಇಟ್ಕೊಂಡು ಕೂಡ ಈಗ ಪೊಲೀಸರು ಏನು ಮಹಾರಾಷ್ಟ್ರ SIT ಅಧಿಕಾರಿಗಳು ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಇದು ಮಹಾರಾಷ್ಟ್ರದ SIT ಅಧಿಕಾರಿಗಳು ಕಿಡ್ನಾಪ್ ಪ್ರಕರಣದಲ್ಲಿ ಅರೆಸ್ಟ್ ಮಾಡಿದ ಆರೋಪ ಹಿಡಿದು ಈ 400 ಕೋಟಿಯ ಮೂಲವನ್ನ ಹುಡ್ಕೊಂಡು ಹೋಗ್ತಾ ಇದ್ದಾರೆ. ಮೊದಲ ಕಡೆ ಕರ್ನಾಟಕದ ಪೊಲೀಸರು ಚೋರ್ಲಾ ಘಾಟ್ ನಲ್ಲಿ ಘಟನೆ ನಡೆದಿದೆಯಾ ಇಲ್ವಾ, ಇದು ಕರ್ನಾಟಕದ ವ್ಯಾಪ್ತಿಯಲ್ಲಿ ನಡೆದಿದೆಯಾ, ಗೋವಾ ಅಥವಾ ಮಹಾರಾಷ್ಟ್ರದ ವ್ಯಾಪ್ತಿಯಲ್ಲಿ ನಡೆದಿದೆಯಾ ಅನ್ನುವಂತ ನಿಟ್ಟಿನಲ್ಲಿ ತನಿಖೆಯನ್ನ ಅವರು ಕೂಡ ಈಗ ನಡೆಸ್ತಿರ್ತಕ್ಕಂಥದ್ದು. ಅದು ಇನ್ನೂವರೆಗೂ ಕೂಡ ಮಹಾರಾಷ್ಟ್ರ ಪೊಲೀಸರು ವಶಕ್ಕೆ ತೆಗೆದುಕೊಂಡಂತ ಏನು ಆರೋಪಿಗಳ ವಿಚಾರಣೆಗೆ ಏನು ಅವಕಾಶ ಮಾಡಿ ಕೊಟ್ಟ ಬಳಿಕ ಅಷ್ಟೇ ಒಂದು ಸ್ಪಷ್ಟವಾದ ಒಂದು ಚಿತ್ರಣ ಸಿಗಲಿದೆ. ಆದ್ರೆ ಇದರ ಬಗ್ಗೆ ಅನೇಕ ಒಂದು ಏನು ದಿನೇ ದಿನ ಒಂದು ಹೊಸ ಟ್ವೀಟ್ಗಳು ಏನು ಪಡೆದುಕೊಳ್ತಾ ಇದ್ವಿ, ಅನೇಕ ರೀತಿಯ ಒಂದು ಕಥೆಗಳು ಕೂಡ ಸೃಷ್ಟಿ ಆಗ್ತದೆ. ಹಾಗಾಗಿ ಸಂದೀಪ್ ಪಾಟೀಲ್ ಹೇಳಿದಂತ ಕತೆ ಇದು ನಿಜವಾದ ಕಥೆನಾ ಅಥವಾ ಕಟ್ಟು ಕಥೆ ಅನ್ನುವಂಥದ್ದು ಕೂಡ ಇಲ್ಲಿ ಬಹಳ ಪ್ರಮುಖವಾಗಿ ಏನು ಚರ್ಚೆ ಬರುವಂತ ವಿಷಯ. ಹಾಗಾಗಿ ಈ ಒಂದು ಪೊಲೀಸ್ ತನಿಖೆಯ ಬಳಿಕವೇ ಒಂದು ಸ್ಪಷ್ಟತೆ ಗೊತ್ತಾಗುತ್ತೆ. ಏನು ಮುಂಬೈ ಮೂಲದ ಬಿಲ್ಡರ್ ಅರೆಸ್ಟ್ ಆದ ಬಳಿಕವೇ ಇದರ ಸ್ಪಷ್ಟತೆ ಗೊತ್ತಾಗಲಿದೆ ಪ್ರಭು. ಥ್ಯಾಂಕ್ ಯು.